ಭೋವಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವಂಥದ್ದು. ಪ್ರಮುಖವಾಗಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು ಹೊರಗಿಟ್ಟು ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು ಹೊರಗಿಟ್ಟು ಸಿಐಡಿ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂತಹದ್ದು. ಕನಕಲಕ್ಷ್ಮಿಯ ವಿರುದ್ಧ ಕಿರುಕುಳದ ಆರೋಪವನ್ನು ಮಾಡಿದ್ರು ಉದ್ಯಮಿ ಜೀವ. ಕನಕಲಕ್ಷ್ಮಿ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಕನಕಲಕ್ಷ್ಮಿ ಹೊರಗಿಟ್ಟು ಭೋವಿ ನಿಗಮದ ಅಕ್ರಮದ ತನಿಖೆ ಆಗ್ತಾ ಇದೆ. ಕನಕಲಕ್ಷ್ಮಿಯ ವಿರುದ್ಧ ಆಂತರಿಕ ತನಿಖೆಗೂ ಕೂಡ ಸಿಐಡಿ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಮೊನ್ನೆ ಹೈಕೋರ್ಟ್ ಕೂಡ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ವಿಚಾರದಲ್ಲಿ ತನಿಖಾಧಿಕಾರಿಗಳಿಗೆ ಚಾಟಿಯನ್ನ ಬೀಸಿತ್ತು. ಕನಕಲಕ್ಷ್ಮಿ ಅವರ ಜಾಗದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ಅವರನ್ನ ಹೀಗೆ ಟ್ರೀಟ್ ಮಾಡ್ತಾ ಇದ್ರಾ, ವಿಚಾರಣೆಯನ್ನ ನಡೆಸದೇನೆ ದೂರ ಇಡ್ತಿದ್ರಾ, ಅವರನ್ನು ಅರೆಸ್ಟ್ ಮಾಡದೇ ಇರ್ತಿದ್ರಾ ಅಂಥೇಳಿ ಪ್ರಶ್ನೆಯನ್ನ ಮಾಡಿತ್ತು. ಆ ಬೆನ್ನಲ್ಲೇ ಈಗ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಜೀವ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಆಳಕ್ಕಿಳಿಯಲಾಗಿದೆ. 13 ಪುಟಗಳ ಡೆತ್ ನೋಟನ್ನು ಜೀವ ಬರೆದಿಟ್ಟಿದ್ರು. ಈಗಾಗಲೇ ಅದನ್ನು FSLಗೂ ಕೂಡ ಕಳುಹಿಸಿಕೊಡಲಾಗಿದೆ. ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವ್ರಿಗೂ ಕೂಡ ಈ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಭೋವಿ ನಿಗಮದ ಅಕ್ರಮ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಕನಕಲಕ್ಷ್ಮಿ ಅವರನ್ನೇನಾದರೂ ವಿಚಾರಣೆ ಒಳಪಡಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಭೋವಿ ನಿಗಮದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅಕ್ರಮದ ಬಗ್ಗೆ ತನಿಖೆ ಮಾಡಲಿಕ್ಕೆ ತನಿಖೆಯ ಜವಾಬ್ದಾರಿಯನ್ನು CID ಅಧಿಕಾರಿಗಳಿಗೆ ವಹಿಸಲಾಗಿತ್ತು. CID ಅಧಿಕಾರಿಗಳು ಅಕ್ರಮದ ತನಿಖೆ ಮಾಡಲಿಕ್ಕೆ ಡಿವೈಎಸ್ಪಿ ಕನಕಲಕ್ಷ್ಮಿ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತನಿಖೆಯನ್ನು ಎದುರಿಸಿದಂಥ ಜೀವ ಎಂಬ ಉದ್ಯಮಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಡೆತ್ ನೋಟ್ ಸುಮಾರು 11 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಭಾಳ ಪ್ರಮುಖವಾದ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಅದರಲ್ಲಿ ತನಿಖಾಧಿಕಾರಿಯಾಗಿದ್ದಂಥ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಗಂಭೀರವಾದ ಆರೋಪಗಳನ್ನು ಮಾಡಿ ಡೆತ್ ನೋಟನ್ನು ಬರೆದಿದ್ರು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಒಂದು FIR ದಾಖಲಾಗಿತ್ತು. ಪ್ರಕರಣ ಗಂಭೀರವಾಗಿ ಇದ್ದ ಕಾರಣಕ್ಕಾಗಿ ಪ್ರಕರಣದ ಹೆಚ್ಚಿನ ತನಿಖೆಗೆ CCB ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಮಾಡಿರ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೈಕೋರ್ಟಲ್ಲಿ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಅವರ ಪೋಷಕರು ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಸಾಕಷ್ಟು ಗರಂ ಆಗಿತ್ತು. ಡಿವೈಎಸ್ಪಿ ಅನ್ನೋ ಕಾರಣಕ್ಕೆ ಈ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರುವಂತಹ ಡಿವೈಎಸ್ಪಿಯನ್ನು ವಿಚಾರಣೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದೀರಾ ಅಂಥೇಳಿ ಸಾಕಷ್ಟು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿದ್ದಂಥ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನು ಅಕ್ರಮದ ತನಿಖೆಯಿಂದ ಹೊರಗಿಟ್ಟು ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರಗಳು CID ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCB ಕೂಡ ಡಿವೈಎಸ್ಪಿ ಅವರ ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ ತನಿಖೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.